ನಮಸ್ಕಾರ, ಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ದೀಪಾ. ಮುಖ್ಯಾಂಶಗಳು: ಗ್ರಾಮೀಣ ಭಾಗದ ಎಲೆ ಮರೆ ಕಾಯಿಯಂತಿರುವ ಕಲಾವಿದರಿಗೆ ಬೇಕಿದೆ ಪ್ರೋತ್ಸಾಹ. ಮುತ್ತುಮಾರಿಯಮ್ಮ ದೇವಿ ಜಾತ್ರೆಯ ಕರಗ ಮಹೋತ್ಸವ ಇಂದಿನಿಂದ ಜಾತ್ರೆ. ರೈತ ಸಂಪೂರ್ಣ ಸಾಲ ಮನ್ನಾ ಮಾಡಲು ಆಗ್ರಹ. ವಾರ್ತೆಗಳ ವಿವರ. ಗ್ರಾಮೀಣ ಭಾಗದ ಕಲಾವಿದರನ್ನು ಗುರುತಿಸಿ ಪರಿಚಯಿಸುವ ಕೆಲಸ ನಡೆಯಬೇಕಿದೆ ಎಂದು ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಲಕ್ಷ್ಮಣ್ ದಾಸ್ ಕುವೆಂಪು ಭವನದಲ್ಲಿ ಇಂದು ತಿಳಿಸಿದರು. ನಗರದ ಕುವೆಂಪು ಕನ್ನಡ ಭವನದಲ್ಲಿಂದು ಸ್ಫೂರ್ತಿ ಸಾಂಸ್ಕೃತಿಕ ಸಂಘ ಆಯೋಜಿಸಿದ್ದ ಸಿಜಿಕೆ ಬೀದಿ ರಂಗ ದಿನಾಚರಣೆ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಂಡಿತ್ತು. ಕಾರ್ಯಕ್ರಮದಲ್ಲಿ ತಬಲಾ ನುಡಿಸುವ ಮೂಲಕ ವಿರಕ್ತಮಠ ಪಾಂಡೋಮಟ್ಟಿ ಶ್ರೀ ಗುರು ಬಸವ ಮಹಾಸ್ವಾಮಿಗಳು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದ ವೃತ್ತಿರಂಗ ಭೂಮಿ ಕಲಾವಿದರು ಹಾಗೂ ಹರಿಕತೆ ಕೀರ್ತನೆಕಾರರಾದ ಡಾಕ್ಟರ್ ಲಕ್ಷ್ಮಣ್ ದಾಸ್ ರವರು ಮಾತನಾಡಿ, ಸಿಜಿಕೆಯವರು ರಂಗಭೂಮಿಯಲ್ಲಿ ಸಾಕಷ್ಟು ಶ್ರಮಿಸಿದ ಮಹಾನ್ ವ್ಯಕ್ತಿ. ಮೂಲತಃ ಚಳ್ಳಕೆರೆಯಲ್ಲಿ ಜನಿಸಿದ ಇವರು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸಿದವರು. ವಿಕಲಚೇತನರಾದರೂ ಸಹ ರಂಗಭೂಮಿಯಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ. ಇಂತಹವರ ಹೆಸರಿನಲ್ಲಿ ಅನೇಕ ಕಲಾವಿದರನ್ನು ಗುರುತಿಸಿ ಪ್ರಶಸ್ತಿ ನೀಡುತ್ತಿರುವುದು ಶ್ಲಾಘನೀಯ ಎಂದರು. ನೋಡಿ ನನಗೆ ನಿಜವಾದ ಮಠಕ್ಕೆ ಹೋಗ್ತೀನಿ ಒಂದ್ಸಲ, ಅಲ್ಲೋಗೊಂದು ಶಿವಕಥೆ ಮಾಡ್ಬಾರ್ದು. ಶಬಶಂಕರ ವಿಲಾಸನ, ಗಿರಿಜಾ ಕಲ್ಯಾಣ, ಬಸವಣ್ಣ ಏನು ಮಾಡಿಕೊಡ್ತಾರೆ. ಬಹಳ ಖುಷಿ. ನಮ್ಮ ಸ್ವಾಮಿಗಳು, ನಮ್ಮೂರಿನ ಸ್ವಾಮಿಗಳು. ಹಾಗಾಗಿ ಈ ಒಂದು ದಿನ ನನ್ನನ್ನು ತುಮಕೂರಿನಿಂದ ಇದಕ್ಕೆ ಬರ್ಮಾಡ್ಕೊಂಡು ನಮ್ಮ ರಾಜು ಈಗಾಗಲೇ ಒಂದು ತಿಂಗಳಲ್ಲೇ ಹೇಳಿ ಆತ ಇವತ್ತು ಭರವಸೆ ಕೊಡ್ತೇನೆ. ಕರ್ನಾಟಕ ನಾಟಕ ಅಕಾಡೆಮಿ ಸದಸ್ಯ ನಾನಾಗಲೂ ಇದ್ರು, ಅವರಂತೂ ಗ್ಯಾರಂಟಿ ಆಗಿ. ಯಾಕೆಂದರೆ ಅವರು ಹಿಟ್ ಲಿಸ್ಟಲ್ಲಿ ಇದ್ದಾರೆ. ಅದು ನಾನು ಚೆನ್ನಾಗಿ ಖಚಿತಪಡಿಸ್ಕೊಡ್ತೀನಿ. ಲಿಸ್ಟ್ ಇಲ್ಲಿ ಅವರ ಶಾರ್ಟ್ ಲಿಸ್ಟಲ್ಲಿ ಅವ್ರ ಹೆಸರು ಅವ್ರು ಆಗ್ತಾರೆ. ಅದರಲ್ಲಿ ಏನು ಸದಸ್ಯರಾಗ್ತಾರೆ. ನಾನು ಅಧ್ಯಕ್ಷನಿಗೆ ಕಾಂಪಿಟ್ ಕಷ್ಟ ಇದೆ. ಅಲ್ಲಿ ಪ್ರತಿಭೆ ಇದ್ದವರಿಗೆ ಪ್ರಭಾವ ಇರಲ್ಲ, ಪ್ರಭಾವ ಇದ್ದವರಿಗೆ ಪ್ರತಿಭೆ ಇರಲ್ಲ. ಈಗ ಪ್ರಭಾವದ ಮೇಲೆ ಆಗೋ ಕೆಲಸ ಇದೆಲ್ಲ. ಪ್ರತಿಭೆ ಯಾವನು ಕೇಳಲ್ಲ, ಮನೇಲಿ ಇಟ್ಕೊಂಡು ಅಂತ ಪ್ರಭಾವ ಇದೆ. ಅವ್ರು ಸುತ್ತ ಯಾರಿದ್ದಾರೆ ನೋಡ್ತಾರೆ, ಎಷ್ಟು ಜನ ಮಂತ್ರಿ ಇದ್ದಾರೆ ನೋಡ್ತಾರೆ, ಎಷ್ಟು ಜನ MLA ಇದ್ದಾರೆ ನೋಡ್ತಾರೆ, ಎಷ್ಟು ಜನ ನೋಡಿ ಅವ್ರಿಗೆ ಪ್ರಭಾವ ಇಲ್ಲಿದ್ರೂ ಕೊಟ್ಬಿಡ್ತಾರೆ. ಅವನಿಗೆ ಪ್ರತಿಭಾವಂತ ಸೀದಾ ಮನೆಗೆ ಹೋಗ್ಬೇಕಾಗ್ತದೆ. ಇದು ಸಾಂಸ್ಕೃತಿಕ ಲೋಕದ ಬಹುದೊಡ್ಡದು ಅಂತ ಇದೆ. ಹೀಗೆಲ್ಲ ಆಗಿದೆ. ಬಹಳ ಸಂತೋಷ. ನಾನು ಜಾಸ್ತಿ ಮಾತಾಡಕ್ಕೆ ಹೋಗೋದಿಲ್ಲ, ಸನ್ಮಾನ ಇದೆ. ಕಾರ್ಯಕ್ರಮದಲ್ಲಿ ಎ ಸುರೇಗೌಡ ಅವರಿಗೆ, ಸಿಜಿಕೆ KM ಕೊಟ್ರಯ್ಯ ಅವರಿಗೆ ಗ್ರಾಮೀಣ ರಂಗಚೇತನ, ಕತ್ತಿಗೆ ಬಸಮ್ಮ ಅವರಿಗೆ ಜಾನಪದ ಹಿರಿಯಜ್ಜಿ, ಎಂ ಬಸವರಾಜ್ ಅವರಿಗೆ ಸಾಹಿತ್ಯ ಸಿರಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ನೀವೇನಾದರೂ ಈ ದೇವಿ ಜಾತ್ರೆಯ ವಿಶೇಷತೆಗಳನ್ನು ನೋಡಿದರೆ ಮೈ ಜೂಮ್ ಎನಿಸದೇ ಇರದು. ಬಾಯಿಗೆ ತ್ರಿಶೂಲ, ಬೆನ್ನಿಗೆ ಉಕ್ಕು ಹಾಕಿಕೊಂಡು ವಾಹನ ಎಳೆಯುವುದು ನೋಡಿದರೆ ಮೈ ರೋಮಾಂಚನವಾಗುತ್ತದೆ. ಆ ತಾಯಿಯ ಮಹಿಮೆಯನ್ನು ನೋಡಿಕೊಂಡು ಬರೋಣ ಬನ್ನಿ.
ನಗರದ ಭರತ್ ಕಾಲೋನಿಯಲ್ಲಿ ತಾಯಿ ಮುತ್ತು ಮಾರಿಯಮ್ಮ ದೇವಿ ಜಾತ್ರೆಯನ್ನು ಇಂದು ಮುಂಜಾನೆ ವಿಧಿವಿಧಾನಗಳಿಂದ ಅಮ್ಮನವರಿಗೆ ಅಭಿಷೇಕ ಮತ್ತು ಮಹಾಮಂಗಳಾರತಿ ಮಾಡುವ ಮೂಲಕ ಜಾತ್ರೆಗೆ ಚಾಲನೆ ನೀಡಲಾಯಿತು. ಹೊಳೆ ಪೂಜೆಯನ್ನು ಮಾಡಿ ದೇವಿಯನ್ನು ರಾಜಬೀದಿಗಳಲ್ಲಿ ಶ್ರೀ ಮುತ್ತು ಮಾರಿಯಮ್ಮ ದೇವಿಯನ್ನು ವಿಜೃಂಭಣೆಯಿಂದ ಮೆರವಣಿಗೆ ಮಾಡಲಾಯಿತು. ಈ ದೇವಿಯ ಪೂಜೆ ಪುನಸ್ಕಾರಗಳು ಬಹಳ ಹಿಂದಿನಿಂದ ನಡೆದು ಬಂದ ಪದ್ಧತಿ ಎಂದು ಭಕ್ತರೊಬ್ಬರು ತಿಳಿಸಿದರು. ಶ್ರೀ ಆದಿಪರಾಶಕ್ತಿಯ ಸುಮಾರು 40-45 ವರ್ಷದಿಂದ ನಾವು ದಾವಣಗೆರೆಯಲ್ಲಿ ವಾಸವಾಗಿದ್ದು ಈ ಅಮ್ಮನ ಸೇವೆಯನ್ನು ಬಹಳ ಸುಮಾರು 40 ವರ್ಷದಿಂದ ಸೇವೆಯನ್ನು ಸಲ್ಲಿಸ್ಕೊಂತ ಬಂದಿದ್ದೀವಿ. ಈ ಅಮ್ಮನಿಗೆ ಬಹಳ ಶಕ್ತಿಯುಳ್ಳ ಅಮ್ಮ ಈ ಅಮ್ಮ. ನಾವು ನೋಡ್ತೀವಿ, ಸಣ್ಣ ಹುಡುಗನಿಂದ ನೋಡ್ಕೊಂತ ಬಂದಿದ್ದೀವಿ. ತ್ರಿಶೂಲ ಹಾಕಿಕೊಂಡು ಈ ಅಮ್ಮನ ಅರ್ಕೆಯನ್ನು ಸಲ್ಲಿಸ್ಕೊಂತ ಬಂದಿದ್ದೀವಿ. ಭಾಳ ಪವರ್ ಇರೋ ತಾಯಿ, ಎಲ್ಲರಿಗೂ ಒಳ್ಳೆಯದಾಗಿದೆ. ಮಕ್ಕಳು ಇಂದವರಿಗೂ ಕೂಡ ತುಂಬ ಒಳ್ಳೆಯ, ಎಲ್ಲರಿಗೂ ಎಲ್ಲ ಜಾತಿ ಜನರವರು ಸೇರಿ ಇದು ಹಬ್ಬನ ಶ್ರೀ ಮುತ್ತು ಮಾರಿಯಮ್ಮ ಹಬ್ಬ ಮಾಡ್ಕೊಂತ ಬಂದಿದ್ದೀವಿ. ಇಲ್ಲಿವರೆಗೂ ನಡ್ಸ್ಕೊಂಡು ಮುಂದೂ ಕೂಡ ಇದೇ ರೀತಿ ನಾವೆಲ್ಲ ಸಹಕಾರ ಕೊಟ್ಟು ನಡ್ಸ್ಕೊಂಡು ಹೋಗ್ಬೇಕಂತ ನಾವು ಕೇಳ್ತೀವಿ. ಶ್ರೀ ಮುತ್ತು ಮಾರಿಯಮ್ಮ ದೇವಸ್ಥಾನದ ವತಿಯಿಂದ ಎಲ್ಲರೂ ಬೆನ್ನಿಗೆ ಆಗ್ತಕ್ಕಂಥ ನೀವೀಗ ನೋಡ್ತಾ ಇದ್ರಲ್ಲ ಆ ಒಂದು ದೃಶ್ಯ ಅದೇ ಇರುತ್ತೆ. ಸೂಲ ಹಾಕಿಂದ ಬೆನ್ನಿಗಡೆಗೆ ಒಂದು 21-25 ಎಳ್ನೀರು ಕಟ್ಕೊಂಡು ಎಳಿತಾರೆ, ಕಾರು ಎಳಿತಾರೆ. ಈ ಥರ ಎಲ್ಲ ಅವರು ಬೇಡಿಕೆಗಳನ್ನ ಈಡೇರಿಸ್ಲಿ ಅಂತ ಮುತ್ತು ಮಾರಿಯಮ್ಮ ದೇವಸ್ಥಾನದ ಅಮ್ಮನ ಬೇಡಿಕೊಂಡು ಆ ಕಾರ್ಯಗಳೆಲ್ಲ ಸಿದ್ಧಿ ಆಗಲಿ ಅಂತ ಎಲ್ಲರೂ ಬೇಡಿಕೊಂಡು ಈ ಒಂದು ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ವಿ. ಪ್ರತಿ ವರ್ಷವೂ ಇದೇ ಥರ ನಡೆಸ್ತಾ ಇದ್ವಿ. ಮಾರಿಯಮ್ಮ ದೇವಸ್ಥಾನ ಅದರಿಂದ ನಮ್ಮ ಮಗನಿಗೆ ಬೇಡ್ಕೊಂಡಿದ್ದರಿಂದ ನಾವು ತ್ರಿಶೂಲ ಹಾಕಿಸ್ತೀವಿ. ಎಷ್ಟು ವರ್ಷದಿಂದ? 4ನೇ ವರ್ಷ, ಇನ್ನೂ 1 ವರ್ಷ ಇದೆ ನಮ್ದು ಹಾಕ್ಸೋದು. ಹಾಕಿಸ್ತೀವಿ 5ನೇ ವರ್ಷ. ಈ ದೇವಿ ಜಾತ್ರೆಯ ವಿಶೇಷತೆಯನ್ನು ನೋಡಿದರೆ ಮೈ ಜುಮ್ ಎನಿಸದೆ ಇರಲ್ಲ. ತಾಯಿಯ ಭಕ್ತಿಯ ಪರಾಕಾಷ್ಠತೆ ಎಷ್ಟು ಮೈದುಂಬಿಕೊಂಡಿರುತ್ತಾರೆ ಎಂದರೆ ಭಕ್ತರು 12 ಅಡಿ, 10 ಅಡಿ, 8 ಅಡಿ, 20 ಅಡಿಯ ತ್ರಿಶೂಲಗಳನ್ನು ಬಾಯಿಗೆ ಚುಚ್ಚಿಕೊಳ್ಳುವ ಮೂಲಕ ಮತ್ತು ಬೆನ್ನಲ್ಲಿ ಕೊಕ್ಕೆ ಹಾಕಿಸಿಕೊಂಡು ವಾಹನ ಎಳೆಯುವ ಮೂಲಕ ತಮ್ಮ ಭಕ್ತಿಯನ್ನು ದೇವಿಗೆ ಅರ್ಪಿಸುತ್ತಾರೆ. ಈ ದೇವಿ ಜಾತ್ರೆಯು ಇನ್ನು 3 ದಿನಗಳ ಕಾಲ ನಡೆಯುವುದರಿಂದ ಭಕ್ತರು ದೇವಿ ದರ್ಶನ ಪಡೆದು ದೇವಿ ಕೃಪೆಗೆ ಪಾತ್ರರಾಗಬಹುದು. ದೊಡ್ಡ ಕಂಪನಿಗಳ 5,94,323 ಕೋಟಿ ಸಾಲ ಮನ್ನಾ ಮಾಡಿರುವ ಸರ್ಕಾರ ಇಂದು ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಲು ಮೀನಾಮೇಷ ಎಣಿಸುತ್ತದೆ ಎಂದು ರೈತ ಮುಖಂಡರೊಬ್ಬರು ಅಭಿಪ್ರಾಯಪಟ್ಟರು. ನಗರದ ಎಪಿಎಂಸಿ ಕಚೇರಿಯ ಸಭಾಂಗಣದಲ್ಲಿಂದು ರೈತ ಹಕ್ಕು ಮಂಡನೆ ಸಭೆಯನ್ನು ಕರೆಯಲಾಗಿತ್ತು. ಸರ್ಕಾರವು ರೈತರ ಸಾಲ ಮನ್ನಾ ಬಗ್ಗೆ ಹೀಗೆ ಮೀನಾಮೇಷ ಎಣಿಸಿ ಕೇವಲ 50,000ಗಳನ್ನು ಮನ್ನಾ ಮಾಡಿರುವುದು ವಿಷಾದಕರ. ಬಂಡವಾಳಶಾಹಿಗಳ 1,000 ಕೋಟಿಗಟ್ಟಲೆ ಸಾಲ ಮನ್ನಾ ಮಾಡಿದೆ ಎಂದು ರೈತ ಮುಖಂಡರು ತಿಳಿಸಿದರು. ಇವು 4,960 ಕೋಟಿ. ಹಿಂದೂಸ್ತಾನ್ ಫೋಟೋ ಫಿಲ್ಮ್ ಫೋಟೋ ತೆಗೆದು ನೋಡಿ ಯಾವುದೇ ಸಾಲ ಫೋಟೋ ತೆಗೆದು 3,928 ಕೋಟಿ ಸಾಲ ಇದೆ. ರಮ್ ಡೆವಲಪರ್ಸ್ ರಿಯಲ್ ಎಸ್ಟೇಟ್ 3,843 ಕೋಟಿ. ಪ್ರಕಾಶ್ ಇಂಡಸ್ಟ್ರಿ ಗಣಿ ಉದ್ಯಮಿ 3,665 ರೂಪಾಯಿ 65 ಕೋಟಿ ಸಾಲ ಇದೆ. ಕ್ರೇನ್ ಸಾಫ್ಟ್ವೇರ್ ಮಾಹಿತಿ ತಂತ್ರಜ್ಞಾನ 3,580 ಕೋಟಿ. ಓಸ್ಮಿ ಸಿಂಥೆಟಿಕ್ಸ್ ನಮ್ಮದು ಜವಳಿ ಉದ್ಯಮಿ 3,558 ಕೋಟಿ. ಕಿಂಗ್ ಫಿಶರ್ ವಿಮಾನ ವಿಜಯಮಲ್ಯ ಇವಂದು 3,258 ಕೋಟಿ ಕಟ್ಟದೇ ಇರತಕ್ಕಂಥ ಸಾಲ.
ಮಾಳಕ ಸ್ಟೀಲ್ಸ್ ಉದ್ಯಮಿ 3,507 ಕೋಟಿ ಸಾಲ ಪಡೆದಿದೆ. ಒಟ್ಟು ಇವ್ರದ್ದು ಎಷ್ಟು ಕೋಟಿ ಅಂದ್ರೆ ಆಮೇಲೆ ಇಲ್ಲಿ ಮನ್ನಾ ಮಾಡಿದ್ದು ಬಹಳ ಮಜಾ ಇದೆ. ಕೇಂದ್ರ ಸರ್ಕಾರ ಅರುಣ್ ಜೇಟ್ಲಿ ಅವರು ನಮಗೆ ಸಾಲ ಮನ್ನಾ ಮಾಡಿದ್ರೆ GDP ಕುಸಿತೈತಿ ಅಂತ ಹೇಳ್ತಾರೆ. ಇಲ್ಲಿ 100 ಜನ ಶ್ರೀಮಂತರಿಗೆ ಕಸ್ಟಮ್ ಡ್ಯೂಟಿ 46,934 ಕೋಟಿ ಮನ್ನಾ ಮಾಡಿರೋದು. ಆದಾಯ ತೆರಿಗೆ 62,399 ಕೋಟಿ. ಅಬಕಾರಿ ತೆರಿಗೆ ಅಬಕಾರಿ ವರಿಗಳಿಗೆ ಇರೋಲ್ಲ ಕೇಂದ್ರ ಸರ್ಕಾರಕ್ಕೆ 1,84,000 ಕೋಟಿ. ಕಸ್ಟಮ್ಸ್ ತೆರಿಗೆ ಬೇರೆ ದೇಶದಿಂದ ಏನೋ ತರ್ತಾರ ಅವರಿಗೆ ತೆರಿಗೆ ವ್ಯವಹರಿಸ್ತೀವಿ 3,01,000 ಕೋಟಿ. ಒಟ್ಟು 5,94,300 ಅಲ್ಲ 5,94,323 ಕೋಟಿಯಿಂದ ಮನ್ನಾ ಮಾಡಿದೆ ಕೇಂದ್ರ ಸರ್ಕಾರ. ಯಾವಾಗ ಅಂದ್ರೆ 2015-16 ರೈತರು ಸಾಲ ಮನ್ನಾ ಮಾಡಿದ್ರೆ ನಮ್ಮ ಕೇಂದ್ರ ಸರ್ಕಾರಕ್ಕೆ ಅರುಣ್ ಜೇಟ್ಲಿ ಅವರಿಗೆ GDP ಕುಸಿತೈತಿ. ಯಾಕೆ? ಚುನಾವಣೆಗೆ ಅವರಿಗೆ ಅವರು ನಿಮ್ಮನ್ನ ಸಾಕಿದ್ರು. ಇವತ್ತು ಇದೇ ವೇಳೆಯಲ್ಲಿ ಜಿಲ್ಲೆಯ ಎಲ್ಲ ತಾಲೂಕ್ ರೈತ ಮುಖಂಡರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಶನಿವಾರ ಪೇಟೆಯ ಬೆಂಗಳೂರಿನ ಇಂದಿನ ದರ ಹೀಗಿದೆ. ಅಪರಂಜಿ ಚಿನ್ನ 10 ಗ್ರಾಮಿಗೆ 29,410 ರೂಪಾಯಿಗಳು. 22 ಕ್ಯಾರೆಟ್ ಚಿನ್ನ 10 ಗ್ರಾಮಿಗೆ 27,510 ರೂಪಾಯಿಗಳು. ಬೆಳ್ಳಿ 1 ಕೆಜಿಗೆ 41,141 ರೂಪಾಯಿಗಳು. ಇದೇ ಈ ಹೊತ್ತಿನ ವಿಶೇಷ ಸ್ಥಳೀಯ ಸುದ್ದಿ ಸಮಾಚಾರ. ಶ್ರೀ ನ್ಯೂಸ್ ಅಂದ್ರೆ ನೈಜತೆಯ ಪ್ರತಿಬಿಂಬ.